ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಂದರೆ ಹೌ ಟು ಕ್ರಿಯೇಟ್ VPC, ಸಬ್ನೆಟ್, ಇಂಟರ್ನೆಟ್ ಗೇಟ್ವೇ ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲಿ ನೋಡ್ತಿರ್ಬೋದು, ಮೇಲೆ ಸ್ಟಾರ್ಟ್ ಲ್ಯಾಬ್ ಅಂತ ಇದೆ, ಎಂಡ್ ಲ್ಯಾಬ್ ಅಂತ ಇದೆ. ಸ್ಟಾರ್ಟ್ ಲ್ಯಾಬ್ ಮೇಲೆ ಕ್ಲಿಕ್ ಮಾಡಿ. AWS ಅಂತ ಮುಂದೆ ಒಂದು ರೆಡ್ ಕಲರ್ ಇದೆ, ಅದು ಗ್ರೀನ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡಿ. ನೋಡ್ಬೋದು, ಈಗ ಗ್ರೀನ್ ಕಲರ್ ಆಗಿದೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ನೀವು ಅಲ್ಲಿ ಲೆಫ್ಟ್ ಸೈಡಲ್ಲಿ 9 ಡಾಟ್ಸ್ ಇದೆ. ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹುಡುಕ್ಬೋದು. ಇಲ್ಲಾಂದರೆ ಸರ್ಚ್ ಬಾರಲ್ಲಿ VPC ಅಂತ ಸರ್ಚ್ ಮಾಡಿ. ನೋಡಿ, ಈಗ ಬಂತು VPC ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನೋಡ್ಬೋದು, ಮೇಲೆ ಕ್ರಿಯೇಟ್ VPC ಅಂತ ಆರೆಂಜ್ ಕಲರ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ VPC ಸೆಟ್ಟಿಂಗ್ ಅಂತ ಇದೆ, ಅದರಲ್ಲಿ ನೀವು VPC ಆ್ಯಂಡ್ ಮೋರ್ ಕ್ರಿಯೇಟ್ ಮಾಡ್ಬೋದು. VPC ಒಂದ್ಲಿ ತನಕ ಕ್ರಿಯೇಟ್ ಮಾಡ್ಬೋದು. ನಾನು VPC ಒಂದ್ಲಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ಹಾಗೆ ನೇಮ್ ಟ್ಯಾಗ್ ಒಳಗೆ ನೀವು VPC ನಿಮಗೆ ಬೇಕಾಗಿರೋ ನೇಮ್ ಕೊಡ್ಬೋದು. ತೆಳಗೆ ಸ್ಕ್ರೋಲ್ ಮಾಡಿ, ತೆಳಗೆ IPv4 CIDR ಅಂತ ಇದೆ, ಅಲ್ಲಿ IPv ಅಡ್ರೆಸ್ ಕೊಡಬೇಕಾಗುತ್ತೆ. ಕೊಡ್ತಿದ್ದೀನಿ, ಅದನ್ನೇ ಕೊಡಿ. 10.0.0.0/16 ಅಂತ ಕೊಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ, ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕ್ರಿಯೇಟ್ VPC ಅಂತ ಕೊಡಿ. ಈಗ VPC ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ನೀವು, ನಿಮ್ಮ VPC ಕ್ರಿಯೇಟ್ ಆಗಿದೆ. ಮೈ VPC ಅಂತ ಇದೆ. ಈಗ ನೆಕ್ಸ್ಟು ಸಬ್ನೆಟ್ ಕ್ರಿಯೇಟ್ ಮಾಡೋಣ. ಸಬ್ನೆಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ರೈಟ್ ಸೈಡಲ್ಲಿ ಕ್ರಿಯೇಟ್ ಸಬ್ನೆಟ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲೊಳಗಡೆ ಬಂದು VPC ID ಅಂತ ಇದೆ, ಅಲ್ಲಿ ನಿಮ್ಮ VPCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ, ಕೆಳಗಡೆ ಸಬ್ನೆಟ್ ನೇಮ್ ಅಂತ ಇದೆ, ಅಲ್ಲಿ ನಿಮಗೆ ಬೇಕಾಗಿರೋ ನೇಮ್ ಕೊಟ್ಕೊಳ್ಳಿ. ನಾನಿಲ್ಲಿ ಮೈ VPC ಪಬ್ಲಿಕ್ ಸಬ್ನೆಟ್ ಅಂತ ಕೊಡ್ತಿದ್ದೀನಿ. ನೆಕ್ಸ್ಟು ಕೆಳಗಡೆ ಆಲ್ರೆಡಿ ಝೋನ್ ಅಂತ ಇದೆ, ಅದನ್ನು ಹಾಗೆ ಬಿಡ್ಬೋದು, ಅಥವಾ ಬೇಕಾಗಿರೋ ಆಲ್ರೆಡಿ ಝೋನ್ ಸೆಲೆಕ್ಟ್ ಮಾಡ್ಬೋದು. ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ, US ಈಸ್ಟ್ 1A ಅಂತ. ಕೆಳಗಡೆ ಸಬ್ನೆಟ್ IPv ಅಡ್ರೆಸ್ ಕೊಡಬೇಕಾಗುತ್ತೆ, ಕೊಡಿ. 10.0.0.0/24 ಅಂತ ಕೊಟ್ಟಿದ್ದೀನಿ. ನೀವು ಇದನ್ನೇ ಕೊಡಿ. ಒಂದು ಸಲ ನೋಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಕ್ರಿಯೇಟ್ ಸಬ್ನೆಟ್ ಅಂತ ಕೊಡಿ. ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ನೋಡ್ಬೋದು ನೀವು, ನಿಮ್ಮ ಸಬ್ನೆಟ್ ಕ್ರಿಯೇಟ್ ಆಗಿದೆ ಇಲ್ಲಿ. ಈಗ ನಾವು ಪಬ್ಲಿಕ್ ಸಬ್ನೆಟ್ ಕ್ರಿಯೇಟ್ ಮಾಡಿ ಇನ್ನೊಂದು ಪ್ರೈವೇಟ್ ಸಬ್ನೆಟ್ ಅಂತ ಒಂದು ಕ್ರಿಯೇಟ್ ಮಾಡೋಣ. ಅದಕ್ಕೆ ಮೇಲ್ಗಡೆ ಮತ್ತೆ ಅದೇ ಪ್ರೊಸೆಸ್ ಫಾಲೋ ಮಾಡಿ. ಮತ್ತು ಇಲ್ಲಿ VPC IDನ ಸೆಲೆಕ್ಟ್ ಮಾಡಿ, ಮೈ VPC ಅಂತ. ಕೆಳಗಡೆ ಸ್ಕ್ರೋಲ್ ಮಾಡಿ, ಮತ್ತೆ ನೇಮ್ ಕೊಡಿ ನಿಮ್ಮ ಸಬ್ನೆಟ್ದು. ನಾನಿಲ್ಲಿ ಮೈ VPC ಪ್ರೈವೇಟ್ ಸಬ್ನೆಟ್ ಅಂತ ಕೊಡ್ತಿದ್ದೀನಿ. ನೀವು ಬೇಕಾದರೆ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಆಲ್ರೆಡಿ ಝೋನ್ ಸೇಮ್ ಝೋನ್ನೇ ಸೆಲೆಕ್ಟ್ ಮಾಡಿ. ನೆಕ್ಸ್ಟು IPv ಅಡ್ರೆಸ್ಸಲ್ಲಿ 10.0.1.0/24 ಅಂತ ಕೊಡಿ. ಕ್ರಿಯೇಟ್ ಸಬ್ನೆಟ್ ಅಂತ ಕೊಡಿ. ನೋಡ್ಬೋದು, ಇಲ್ಲಿ ಪ್ರೈವೇಟ್ ಸಬ್ನೆಟ್ ಕೂಡ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ತೋರಿಸುತ್ತೆ, ನೀವು ಕ್ರಿಯೇಟ್ ಮಾಡಿ 2 ಸಬ್ನೆಟ್ಟು ಶೋ ಆಗ್ತಿದೆ ಇಲ್ಲಿ. ನೆಕ್ಸ್ಟು ನೀವು ಇಂಟರ್ನೆಟ್ ಗೇಟ್ವೇ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ನೋಡ್ಬೋದು ಡಿಫಾಲ್ಟ್ ಇದೆ, ಅದನ್ನು ಬಿಟ್ಬಿಡಿ. ಕ್ರಿಯೇಟ್ ಇಂಟರ್ನೆಟ್ ಗೇಟ್ವೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೊಂದು ನೇಮ್ ಕೊಡಿ ಇಂಟರ್ನೆಟ್ ಗೇಟ್ವೇಗೆ. ಮೈ ವಿ ಪಿ ಸಿ ಇಂಟರ್ನೆಟ್ ಗೇಟ್ವೇ ಅಂತ ನಾನು ಕೊಡ್ತಿದ್ದೀನಿ, ನೀವು ಬೇಕಾದಂಗೆ ಕೊಡ್ಬೋದು, ನಿಮ್ಗೆ ಇಷ್ಟ ಆಗಿದ್ದು ಕೊಡಿ. ನೆಕ್ಸ್ಟು ಕ್ರಿಯೇಟ್ ಇಂಟರ್ನೆಟ್ ಗೇಟ್ವೇ ಅಂತ ಕೊಡಿ. ನೆಕ್ಸ್ಟು ಇಂಟರ್ನೆಟ್ ಗೇಟ್ವೇನ ವಿ ಪಿ ಸಿ ಅಟ್ಯಾಚ್ ಮಾಡಬೇಕಾಗುತ್ತೆ, ಅದು ಡಿಟ್ಯಾಚ್ಡ್ ಆಗಿದೆ. ಈಗ ನೀವು ಇಂಟರ್ನೆಟ್ ಗೇಟ್ ಮೇಲೆ ಕ್ಲಿಕ್ ಮಾಡಿ, ಇಂಟರ್ನೆಟ್ ಮೇಲೆ ಸೆಲೆಕ್ಟ್ ಮಾಡಿ, ಆ್ಯಕ್ಷನಲ್ಲಿ ಅಟ್ಯಾಚ್ ಟು ವಿ ಪಿ ಸಿ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅವೈಲೇಬಲ್ ವಿ ಪಿ ಸಿಯಲ್ಲಿ ನಿಮ್ಮ ವಿ ಪಿ ಸಿ ಸೆಲೆಕ್ಟ್ ಮಾಡಿ, ಅಟ್ಯಾಚ್ ಇಂಟರ್ನೆಟ್ ಗೇಟ್ವೇ ಅಂತ ಕ್ಲಿಕ್ ಮಾಡಿ. ನಿಮ್ಮ ಇಂಟರ್ನೆಟ್ ಗೇಟ್ವೇ ಈಗ ವಿ ಪಿ ಸಿಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟು ರೂಟ್ ಟೇಬಲಿಗೆ ಹೋಗಿ. ಕ್ರಿಯೇಟ್ ರೂಟ್ ಟೇಬಲ್ ಅಂತ ಕೊಡಿ. ನೀವೊಂದು ನಿಮ್ಮ ರೂಟ್ ಟೇಬಲ್ ಹೆಸರು ಕೊಡಿ. ನಾನಿಲ್ಲಿ ಮೈ ವಿ ಪಿ ಸಿ ರೂಟ್ ಟೇಬಲ್ ಅಂತ ಕೊಡ್ತಿದ್ದೀನಿ. ನಿಮ್ಮ ವಿ ಪಿ ಸಿ ಸೆಲೆಕ್ಟ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿ, ಕ್ರಿಯೇಟ್ ರೂಟ್ ಟೇಬಲ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಕ್ರಿಯೇಟ್ ಮಾಡಿರೋ ರೂಟ್ ಟೇಬಲ್ನ ಸೆಲೆಕ್ಟ್ ಮಾಡಿ, ಸಬ್ನೆಟ್ ರೂಟ್ ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಕಂಪಲ್ಸರಿ ಸಬ್ನೆಟ್ ಅಸೋಸಿಯೇಷನ್ ಮಾಡಲೇಬೇಕು. ಅದಕ್ಕೆ ಸಬ್ನೆಟ್ ಅಸೋಸಿಯೇಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ರೈಟ್ ಸೈಡಲ್ಲಿ ಎಡಿಟ್ ಸಬ್ನೆಟ್ ಅಸೋಸಿಯೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಬ್ನೆಟ್ನ ಸೆಲೆಕ್ಟ್ ಮಾಡಿ. ಮತ್ತೆ ರೂಟ್ ಟೇಬಲ್ನ ಸೆಲೆಕ್ಟ್ ಮಾಡಿ, ಕೆಳಗಡೆ ರೂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ ಎಡಿಟ್ ರೂಟ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಲೆಫ್ಟ್ ಸೈಡಲ್ಲಿ ಆ್ಯಡ್ ರೂಟ್ ಅಂತ ಇದೆ, ಅದರಲ್ಲಿ ಡೆಸ್ಟಿನೇಷನ್ನು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ, ಎಲ್ಲ 000. ನೆಕ್ಸ್ಟು ಟಾರ್ಗೆಟ್ ಒಳಗೆ ಇಂಟರ್ನೆಟ್ ಗೇಟ್ವೇ ಸೆಲೆಕ್ಟ್ ಮಾಡಿ, ಕೆಳಗಡೆ ಸರ್ಚ್ ಬಾರಲ್ಲಿ IGW ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದೊಂದು ಅಡ್ರೆಸ್ ತೋರಿಸುತ್ತೆ, ಅದಕ್ಕೆ ಸೆಲೆಕ್ಟ್ ಮಾಡಿ ಸೇವ್ ಚೇಂಜಸ್ ಅಂತ ಕೊಡಿ. ಈಗ ನೀವು ನೋಡ್ಬೋದು ಯುವರ್ ವಿ ಪಿ ಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿ ಪಿ ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಕೆಳಗಡೆ ರಿಸೋರ್ಸ್ ಮ್ಯಾಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈಗ ನೀವು ಕ್ರಿಯೇಟ್ ಮಾಡಿದ ವಿ ಪಿ ಸಿ ಶೋ ಆಗ್ತಿದೆ. ಹಾಗೂ ಸಬ್ನೆಟ್ 2 ಸಬ್ನೆಟ್ ಕ್ರಿಯೇಟ್ ಆಗಿದೆ. RBT ಝೋನಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ತಿದೆ. US ಈಸ್ಟ್ 1 ಏರಿಯಾದಲ್ಲಿ ಕ್ರಿಯೇಟ್ ಆಗಿದೆ. 2 ಸಬ್ನೆಟ್ ಕ್ರಿಯೇಟ್ ಆಗಿದೆ, ಒಂದು ಪಬ್ಲಿಕ್, ಒಂದು ಪ್ರೈವೇಟು. ರೂಟ್ ಟೇಬಲ್ ನೋಡಿ, ನಾವು ರೂಟ್ ಟೇಬಲ್ ಕ್ರಿಯೇಟ್ ಮಾಡಿದ್ದು ಕೂಡ ಶೋ ಆಗ್ತಿದೆ, ಮೈ ವಿ ಪಿ ಸಿ ರೂಟ್ ಟೇಬಲ್ ಅಂತ. ಇಂಟರ್ನೆಟ್ ಗೇಟ್ವೇನೂ ಕೂಡ ಕ್ರಿಯೇಟ್ ಆಗಿದೆ, ಮೈ ವಿ ಪಿ ಸಿ ಇಂಟರ್ನೆಟ್ ಗೇಟ್ವೇ ಅಂತ. ಸಬ್ನೆಟ್ಸ್ ಎಲ್ಲ ಇಂಟರ್ನೆಟ್ ಗೇಟ್ವೇಗೆ ಕನೆಕ್ಟ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ.